ಮುಖದಲ್ಲಿ ಸಖತ್ ಮಂದಹಾಸ ಬಂದ್ಬಿಟ್ಟೈತೆ. ಎಷ್ಟೊಂದು ದಿನ ಆದಮೇಲೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನನ್ನ ಖುಷಿಗೆ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಇಷ್ಟು ದಿನ ಹೇಳಿದ್ದೆ ಒಂದು ಲೆಕ್ಕ, ಇನ್ನು ಮುಂದೆ ಮಾಡೋದೇ ಒಂದು ಲೆಕ್ಕ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ವ್ಲಾಗ್ ಶುರು ಮಾಡಿರೋ ಸ್ಪೆಷಲ್ಗೆ ಸೊ ಇವತ್ತು ನಾವು ಮಾಡ್ತಾ ಇರೋದು ಚಿಕನ್ ಬಿರಿಯಾನಿ. ಏನೋ ಕಳ್ಕೊಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇತ್ತು, ಏನೋ ಸಿಕ್ತಂಗೆ ಖುಷಿ ಆಗ್ಬಿಟ್ಟೈತೆ ನನಗೆ. ಇದೇ ಖುಷಿಗೆ ನೀನು ಒಳ್ಳೆ ಬಿರಿಯಾನಿ ಮಾಡ್ಕೊಂಡು ತಿಂದ್ಬಿಡೋಣ. ನೀ ಬೇಗ ಬೇಗ ಬಿರಿಯಾನಿ ಮಾಡಿ ತಿನ್ನೋಣ ಗೈಸ್. ಮೆಂಟ್ಲಾಗ್ಬಿಟ್ಟಿದ್ದೀನಿ ಯಾಕೋ. ನಾನ್ ವೆಜ್ ಇಷ್ಟ ಇಲ್ಲ. ಯಾರು ಪುಲ್ಚಾರ್ ನೋಡ್ತಿದ್ದೀರೋ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಈ ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಇಲ್ಲಾಂದರೆ ಸೊ ನಮ್ಮ ಅಂಥವಕ್ಕೆ ಬೇಕೇ ಬೇಕು ಇವು. ಕಾಯೋಕ್ಕಾಗ್ತಿಲ್ಲ ನನಗೆ ಇದ್ರ ಮುಂದೆ ಕೂತ್ಕೊಂಡು. ಬೇಗ ಬೇಗ ತಿಂದು ಮಣ್ಣನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಟೈಟಲ್ಲು ತಮ್ಮನ್ನು ನೋಡಿ ನಿಮ್ಗಾಗಲೇ ಗೊತ್ತಾಗಿರುತ್ತೆ ಅಂತ ಹೇಳೋಕ್ಕೆ ಏನೂ ಮಾಡೇ ಇಲ್ಲ ರೀಸೆಂಟಾಗಿಂದ. ಸೊ ಎಷ್ಟೊಂದು ದಿನ ಆಗೋಗಿದೆ, ದಿನ ಅಲ್ಲ ತಿಂಗಳುಗಟ್ಟಲೆ ಆಗೋಗಿದೆ. ಸೊ ಫೈನಲಿ ಐ ಆಮ್ ಬ್ಯಾಕ್. ಸೊ ಇನ್ನು ಮುಂದೆ ಇಷ್ಟು ದಿನ ಹೇಳಿದ್ದೇ ಒಂದು ಲೆಕ್ಕ, ಇನ್ನು ಮುಂದೆ ಮಾಡೋದೇ ಒಂದು ಲೆಕ್ಕ. ಹೇಳಿ ಇನ್ನು ಮುಂದೆ ಸ್ಟಾಪ್ ಮಾಡಲ್ಲ, ಮಾಡ್ತೀನಿ ಅಂದ್ಬಿಟ್ಟು ನಿಮಗೂ ಬೇಜಾರು ಮಾಡಿಸ್ಬಿಟ್ಟಿದ್ದೀನಿ. ಈಗ ಹೇಳ್ತಿದ್ದೀನಿ, ಇನ್ನು ಮುಂದೆ ವ್ಲಾಗ್ಸ್ ಬರ್ತಿರ್ತವೆ. ಸೊ ಹಂಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಾಕ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಎಂತಕ್ಕೆ ವೀಡಿಯೋಸ್ ಮಾಡಿರಲಿಲ್ಲ ಅಂದರೆ ನಮ್ಮ ತಾತ ಎಕ್ಸ್ಪೈರ್ ಆಗಿದ್ದಾಗಿಂದ ಯಾವುದು ವೀಡಿಯೋಸ್ ಮಾಡಿರಲಿಲ್ಲ. ಅದು ಹೆಂಗೆ ಸ್ಟಾಪ್ ಆಗೋಯ್ತು ಅನ್ನೋದು ನನಗೂ ಗೊತ್ತಿಲ್ಲ. ಹೆಂಗೆ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟೆ, ನಮ್ಮ ತಾತ ಸತ್ತಿದ್ದು ಏನೋ ಅನಿಸ್ತು, ಏನೋ ಆ ಟೈಮಲ್ಲಿ ಮಾಡಬಾರ್ದು ಏನೋ ಅನಿಸ್ತು. ಸೊ ನಿಲ್ಲಿಸ್ಬಿಟ್ಟಿದೆ. ತತ್ರ 3-3.5 ತಿಂಗಳಾಗೋಯ್ತು. ಸೊ ಈಗ ಫೈನಲಿ ಬ್ಯಾಕ್. ಫುಲ್ ನನಗೆ ಬ್ಲಾಗ್ ಶುರು ಮಾಡಿರೋದಕ್ಕೆ ಫುಲ್ ಖುಷಿ ಆಗೋಗಿದ್ದೀನಿ. ಏನು ಮಾತಾಡಬೇಕು ಅಂತಲೂ ಗೊತ್ತಾಯ್ತಿಲ್ಲ. ಸೊ ರೂಢಿ ತಪ್ಪೋಗಿರೋದಕ್ಕೂ ಹೆಂಗೆ ಮಾಡಬೇಕು ಏನು ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ವ್ಲಾಗ್ ಶುರು ಮಾಡಿರೋ ಸ್ಪೆಷಲ್ಗೆ ಸೊ ಇವತ್ತು ನಾವು ಮಾಡ್ತಾ ಇರೋದು ಚಿಕನ್ ಬಿರಿಯಾನಿ. ಅದರಲ್ಲೂ ನಮ್ಮ ಫೇವ್ರೇಟು. ಬರೀ ದೇವ್ರ ಕಾಯ್ಕಟ್ಟಿ ಎಕ್ಸಾಮ್ ಎಲ್ಲ ಮಾಡಿ ಎಕ್ಸಾಮ್ಗೋಸ್ಕರ ದೇವ್ರ ಕಾಯ್ಕಟ್ಟಿ ಬಿರಿಯಾನಿ ಮನೇಲಿ ಮಾಡಿ 1 ತಿಂಗಳು ಮೇಲಾಗೋಗಿದೆ. ಸೊ ಎಷ್ಟೊಂದು ದಿನ ಆದಮೇಲೆ ಬಿರಿಯಾನಿ ಮಾಡ್ತಿರೋದು. ಸೊ ಹಂಗಾಗಿ ತಿಂದು ಮಜಾ ಉಡಾಯಿಸ್ಬಿಡತ್ತೆ ಇವತ್ತು. ಸೊ ಅದ್ರ ಜೊತೆಗೆ ಏನಾದರೂ ಕಬಾಬ್ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇದೇ ಖುಷಿಗೆ ಎಷ್ಟೊಂದು ದಿನ ಆದಮೇಲೆ ವೀಡಿಯೋಸ್ ಮಾಡ್ತಿರೋದು. ಈಗ ಬೇಗ ಪಟ ಅಂತ ವ್ಲಾಗ್ ಶುರು ಮಾಡಿಬಿಡೋಣ. ಎಷ್ಟೊಂದು ದಿನ ಆಗೋಗೈತೆ ಈ ಥರ ಹಿಂಗೆ ಬಂದು ಒಂದು ವೀಡಿಯೋಸ್ ಮಾಡಿ, ಒಂದು ಕುಕ್ಕಿಂಗ್ ವೀಡಿಯೋಸ್ ಅಂತ ಮಾಡಿ ಫುಲ್ ಮಿಸ್ ಆಗ್ತಿತ್ತು. ಈಗಿಂದ ಶುರು ಅಂದ್ಕೊಳ್ಳಿ. ಈಗ ಏನಿಲ್ಲ, ಜಾಸ್ತಿ ಕತೆ ಹೊಡಿಯೋದು ಬೇಡ. ಕತೆ ಹೊಡೆದ್ಬಿಡ್ತಿದ್ದೀನಿ ಆಗಲೇ ಒಂದು 2 ನಿಮಿಷ. ಈಗ ಬೇಗ ಪಟ ಅಂತ ನಾವು ಅಡುಗೆ ಶುರು ಮಾಡಿಬಿಡೋಣ. ಆ ರೆಸಿಪಿ ಆಗಲೇ ನಿಮ್ಗೆ ಹಾಕಿದ್ದೀನಿ. ಸೊ ಎಷ್ಟೊಂದು ದಿನ ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಹಂಗಾಗಿ ಇದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ನಾನು ಹೇಳ್ದಂಗೆ ಒಳ್ಳೊಳ್ಳೆ ಬ್ಲಾಗ್ಸ್ ಬಂದೇ ಬರ್ತೈತೆ. ಅಷ್ಟು ಹೇಳ್ತಾ ಬೇಗ ಚಿಕನ್ ಎಲ್ಲ ತಂದಿದ್ದಾರೆ. ಅದ್ರ ಜೊತೆಗೆ ಈಗ ಅಡುಗೆಗೆ ಏನೇನು ಬೇಕು ಅವನ್ನೆಲ್ಲ ರೆಡಿ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ ಅಂತ ಹೇಳ್ತಾ, ನಾನು ಸಿಗೋವರೆಗೂ ಬೇಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಂಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ವಿಡಿಯೋ ಶುರು. ನಾನು ಹಿಂಗೆ ಬರ್ತೀನಿ, ನೀವು ಹಂಗೆ ನೋಡ್ತಾ ಇದ್ದೀವಿ ಆಯಿತಾ. ಈಗ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕು ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಬೇಗ ಬಿರಿಯಾನಿ ಮಾಡಿಬಿಟ್ಟು ಬೇಗ ಹೊಟ್ಟೆಗೆ ಹಾಕೊಂಬಿಟ್ರೆ ಸಾಕು ಅನ್ನಂಗೆ ಆಗೋಗೈತೆ. ಯಾಕೆ ಬೇಕಾಗಿರುವ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬಿರಿಯಾನಿಲಿ ಫೇವ್ರೇಟ್ ಬಿರಿಯಾನಿ ಮಾಡ್ಬಿಟ್ಟು ನಮ್ಮ ಕರ್ನಾಟಕದ ಹೆಮ್ಮೆಯ ದೊಣ್ಣೆ ಬಿರಿಯಾನಿ. ಸೊ ನಮ್ಮೂರದು ಊಟ ನಮಗೆ ರುಚಿ. ಬೇರೆ ಊರ ಊಟ ತಿನ್ನೋಕ್ಕೆ 1 ಟೈಮ್ ಓಕೆ. ಸೊ ನಮ್ಮೂರದು ನಾವೇ
ಇಷ್ಟಪಡಬೇಕು. ಬೇರೆಯವರು ಇಷ್ಟಪಡ್ತಾರೆ, ಬಟ್ ನಾವೇ ಗ್ರೇಟ್ ಅಂತ ಹೇಳ್ಬೇಕು. ಸೊ ಇದ್ರ ಡೀಟೇಲ್ ರೆಸಿಪಿ ನಾನು ಚಾನಲಲ್ಲಿ ಹಾಕಿದ್ದೀನಿ, ಬಟ್ ಇಲ್ಲೂ ಮೇನ್ ಏನೇನು ತೋರಿಸ್ತೀನಿ. ಸೊ ಯಾಕೆಂದರೆ ಇವತ್ತಿನ ವ್ಲಾಗ್ ಬಂದ್ಬಿಟ್ಟೆ ಬಿರಿಯಾನಿ ಮತ್ತು ಕಬಾಬು. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಮೇಕಿಂಗ್ ವ್ಲಾಗ್ ನಾನಂತೂ ನಿಮ್ಮನ್ನು ಸಖತ್ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ. ನೀವು ಮಿಸ್ ಮಾಡ್ಕೊಂಡ್ರಾ ನನ್ನನ್ನು ಅಂತ ಅನ್ಕೋತೀನಿ. ಸೊ ಬನ್ನೀಗ ಬೇಗ ಅಡುಗೆ ಮಾಡಿಬಿಡೋಣ. ಸೊ ಇದು ಪ್ರೋಸೆಸ್ ಎಲ್ಲ ಆಗಲೇ ಗೊತ್ತೈತೆ. ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಒಂದು 3 ಥರ ಸೊಪ್ಪು ತಗೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ತಾರೆ. ಸೊ ಮೆಂತ್ಯ ಸೊಪ್ಪು ಇಲ್ಲ ಅಂದ್ಬಿಟ್ಟು ನಾವು ಫ್ರಿಜ್ಜೊಳಗೆ ಏನು ಸೊಪ್ಪಿತ್ತೋ ಅದೇ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ. ಹಂಗಂತ ಯಾವುದಾದ್ರೂ ಸೊಪ್ಪೆಲ್ಲ ಹಾಕಕ್ಕೆ ಹೋಗ್ಬಿಡಿ. ಪಾಲಕ್ಕು, ಮೆಂತ್ಯ. ಪಾಲಕ್ ಬಂದ್ಬಿಟ್ಟು ಫ್ರೆಶ್ ಗ್ರೀನ್ ಕಲರ್ ಕೊಡ್ತದೆ. ಮೆಂತ್ಯ ಬಂದ್ಬಿಟ್ಟು ದೊಣ್ಣೆ ಬಿರಿಯಾನಿಗೆ ಒಂದು ರುಚಿ ಕೊಡ್ತದೆ. ಪಾಲಕ್ಕು ಹಾಕ್ಬೋದು, ಮೆಂತ್ಯ ಸೊಪ್ಪು ಹಾಕ್ತಾರೆ. ನಾವು ಪಾಲಕ್ ಹಾಕ್ಬಿಟ್ಟು ಫಾರ್ ದಿ ಫಸ್ಟ್ ಟೈಮ್ ಬಿರಿಯಾನಿ ಟ್ರೈ ಮಾಡೋಣ. ಸ್ವಲ್ಪ ಎಣ್ಣೆ ಸಾಕಷ್ಟು. ಡೀಟೇಲ್ ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲ್ನಲ್ಲಿ ವೀಡಿಯೋ ಯಾವತ್ತೂ ಮಾಡಾಕಿದ್ದೀವಿ, ಹೋಗಿ ಚೆಕ್ ಮಾಡಿ. ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕಾದ್ರೆ ಹಾಕ್ತೀನಿ. ಸೊ ಈ ಬಿರಿಯಾನಿ ಮಾಡೋದು ಸಿಂಪಲ್ಲು. ಈ ಮಸಾಲೆ ಒಂದು ಮಾಡ್ಕೊಂಬಿಟ್ರೆ ಟಕ್ ಅಂತ ಬೇಗ ಆಗುತ್ತದೆ. ಸೊ ಆವಾಗಲೇ ಹೇಳ್ದಂಗೆ ಓಲ್ ಸ್ಪೈಸಸ್ಸು, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಏನು ಹಸಿ ವಾಸನೆ ಇರುತ್ತೆ ಅದನ್ನು ಹೊಗೆ ಹಾಕ್ಸ್ಬಿಡ್ರಿ. ಆಮೇಲೆ ಒಂದು 3 ಥರ ಸೊಪ್ಪು ಹಾಕ್ಕೊಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ನಿಮಗೆ. ಇದು ಸ್ವಲ್ಪ ಹಾಕ್ಕೊಬೋದು, ಚಿಲ್ಲಿ ಪೌಡ್ರು ಹಾಕ್ಕೊಬೋದು. ಈಗ ಮೇಯ್ನ್ ಬಿರಿಯಾನಿಗೆ ಪ್ರೋಸೆಸ್ ಈಗ ಶುರು ಆಗ್ತೈತೆ. ಸೊ ನಾನೇನು ಮಸಾಲೆ ಹಾಕಿದ್ದೀನಿ ಅದೇನು ವೀಡಿಯೋ ಮಾಡಿಲ್ಲ ನಾನು ಅವಾಗಲೇ ಹೇಳ್ದಂಗೆ. ಈಗ ಮೇಯ್ನು ಬಿರಿಯಾನಿ ಮಾಡೋಕ್ಕೆ ಶುರು ಮಾಡೋಣ. ಸೊ ನಾನಿಲ್ಲಿ ಮಾಡ್ತಿರೋದು ಒಂದು ನಮ್ಮನೆಗೆ ಎಷ್ಟೊಂದು ಅರ್ಧ kg ಅಕ್ಕಿ, 1/2 kg ಚಿಕನ್ ಹಾಕಿ ಮಾಡ್ತಿರೋದು. ಸೊ ಬೇಗ ಶುರು ಮಾಡೋಣ, ಟೈಮ್ ಆಗೋಗೈತೆ. ಸೊ ನನಗೆ ಏನು ಮಾತಾಡಬೇಕು ಏನು ಗೊತ್ತಾಯ್ತಿಲ್ಲ. ಸೊ ನಂದು ಹಳೆ ವ್ಲಾಗ್ಸ್ ಎಲ್ಲ ನೋಡಿ ಈಗ ನೋಡ್ತಿರೋದಕ್ಕೂ ನನಗೆ ಹಾಗೆ ಏನು ಎಲ್ಲ ಮರ್ತೋಗ್ಬಿಟ್ಟೈತೆ. ವೀಡಿಯೋ ಮಾಡೋಕ್ಕೆ ನಾನು ಟೈಪ್ ಹಿಡ್ಕೊಂಡು ಮಾಡೋಕ್ಕೆ ಕಷ್ಟ ಆಗ್ತದೆ, ಇನ್ನೊಬ್ರು ಬೇಕಾ ಅಂತ ಅನ್ನಿಸ್ತೈತೆ. ಸೊ ಇದೊಂದು ವೀಡಿಯೋ ನೆಕ್ಸ್ಟ್ ವೀಡಿಯೋಯಿಂದ ನೀಟಾಗಿ ಬರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಈಗ ಬಿರಿಯಾನಿ ಮಾಡೋದು ಹೆಂಗೆ ಅಂತ ಮೇಲ್ಮೇಲೆ ತೋರಿಸ್ತೀನಿ. ಇವತ್ತಿನ ವ್ಲಾಗ್ ಅಷ್ಟೇ, ಇನ್ನೇನಿಲ್ಲ. ಸೊ ಬಟ್ ಓಕೆ, ಡನ್. ಆವಾಗಲೇ ರುಬ್ಬಕ್ಕೆ ಈರುಳ್ಳಿ ಮತ್ತು ಸೊಪ್ಪು ಸೆದೆಲ್ಲ ಹಾಕಿ ಹುರಿದಿದ್ದೆ. ಅದನ್ನೆಲ್ಲ ಹಂಗೆ ತಣ್ಣಗೆ ಆರಕ್ಕೆ ಇಕ್ಬಿಟ್ಟು ಒಂದು ಸೈಡಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಬಿ ಮಡಗಿದ್ದೆ. ಆಮೇಲೆ ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ, ಟೊಮೊಟೊ, ಹೋಲ್ ಸ್ಪೈಸಸ್ ಏನು ಬೇಕೋ ಅದನ್ನು ಹಾಕಿ ಹುರ್ಕೊಂಡು ಸ್ವಲ್ಪ ಚಿಕನ್ನು, ಉಪ್ಪು, ಅರಿಶಿನ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಉಪ್ಕಂಡ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ನಾವೇನು ರುಬ್ಬಕ್ಕೆ ಅಂತ ಇಟ್ಕೊಂಡಿದ್ವಿ ಅದನ್ನು ಮೇಯ್ನ್ ಮಸಾಲೆ ಮಾಡಿಕೊಬೇಕು. ಈ ಬಿರಿಯಾನಿಗಂತೂ ಇದೇ ಮಸಾಲ. ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು. ಹಾಕ್ಬಿಟ್ಟು ನೀಟಾಗಿ ಎಣ್ಣೆ ಬಿಡೋ ಥರ ಸ್ವಲ್ಪ ಫ್ರೈ ಮಾಡಿ. ಚಿಕನಿಗೆ ಬೇಕು ಅಂದರೆ ಮೊಸರೆಲ್ಲ ಹಾಕಿ ಮ್ಯಾರಿನೇಷನ್ ಮಾಡ್ಬೋದು. ಟೈಮ್ ಇರಲಿಲ್ಲ. ಸೊ ಇವತ್ತು ನಾವು ಬಿರಿಯಾನಿ ಮಾಡಿದ್ವಿ. ನನ್ನ ತಮ್ಮ ಕಬಾಬ್ ಮಾಡ್ತೀನಿ ಅಂದ್ಬಿಟ್ಟು ಕಬಾಬ್ ಮಾಡ್ತಿದ್ದ. ಸೊ ವೀಡಿಯೋ ಮಾಡಿಬಿಡ್ವೆ ನಂದು ಅಂತೆಲ್ಲ ಬೈಕಂಡು ಮಾಡ್ತಿದ್ದ. ಆಯಿತು ಬಿಡು, ಕಟ್ ಮಾಡ್ತೀನಿ ಅಂತೆಲ್ಲ ಮಾಡ್ತಿದ್ದೆ. ಸೊ ಏನಿಲ್ಲ, ಕಬಾಬನ್ನು ನಾರ್ಮಲ್ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ರುಬ್ಬಿದ್ದೆ ಇವತ್ತು ಸ್ವಲ್ಪ, ಮತ್ತು ಹಾಕಿ ಕಲಸಿ ಎತ್ತಿಕ್ಕಿದ್ವಿ. ಉಪ್ಪು ಖಾರ ಸ್ವಲ್ಪ ಹಾಕಿ ನಾನೆಲ್ಲ ಅಂಡಿಗೆ ಬಂದಿದ್ದೆ. ಒಂದು ಸ್ವಲ್ಪ ಹೋಗಿ ಕಿಚನ್ ಕ್ಲೀನ್ ಮಾಡ್ಕೊಡ್ತಿದ್ದ. ಆಮೇಲೆ ಎಲ್ಲ ಕಲಸಿ ಮ್ಯಾರಿನೇಷನ್ ಎಲ್ಲ ಮುಗ್ದಾಗಿತ್ತು. ಸೊ ಬಿರಿಯಾನಿ ದಮ್ಗೆ ಇಕ್ಕಿದ್ದೆ. ಅದೇ ಸೈಡ್ ಗ್ಯಾಪಲ್ಲಿ ಕಬಾಬ್ ಹಾಕ್ಕೊಂಡು ಕರ್ದು ಇಕ್ಕೊಂಡ್ವಿ. ನಾವು ಹಂಗೆ ಫಸ್ಟ್ ಒಬ್ಬನೇ ಕರೆದಿದ್ರಲ್ಲೇ ಟೇಸ್ಟ್ ಮಾಡಬೇಕು ಅಂತ ಅನ್ಕೋತೀವಿ. ಅವನಿಗೆ ಸ್ವಲ್ಪ ಕ್ಯಾತೆ ಎಲ್ಲ ಮಾಡಿಕೊಂಡು ಕಾಯ್ತಾಯಿದ್ವಿ ಯಾವಾಗ ಆತಾಯ್ತಪ್ಪ ಅಂತ. ಸೊ ಮನೇಲಿ ಕಬಾಬೆಲ್ಲ ಮಾಡಿ ಎಷ್ಟೊಂದು ದಿನ ಆಗಿಬಿಟ್ಟಿತ್ತು. ಒಂದಿನ ರೀಸೆಂಟಾಗಿ ಮಾಡಿದ್ವಿ ಮಟನ್ ಸಾರೆಲ್ಲ. ಸೊ ಕಬಾಬು ಬಿರಿಯಾನಿ ಕಾಂಬೋ ಮಾಡಿದ್ದು ಇವತ್ತೇ. ಸೊ ಕಬಾಬೆಲ್ಲ ಮಾಡಿದರು, ಬಿಸಿ ಬಿಸಿ ತಿಂತಿದ್ದೆ. ಇದೇನೋ ಒಂಥರಲ್ಲ, ನಾನ್ ವೆಜ್ ತಿಂದವ್ರಿಗೇ ಗೊತ್ತಾಗಿರುತ್ತೆ ಅದ್ರ ರುಚಿ. ಸೊ ತಿಂದು ಎಂಜಾಯ್ ಮಾಡ್ತಿದ್ದೀನಿ. ಸಖತ್ತಾಗಿತ್ತು. ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದಕ್ಕೂ. ಸೊ ಎಲ್ಲ ತಿಂದಾಗ್ತಿದ್ದಂಗೆ ದಮ್ ಹೊಡಿತಾ ಇದ್ದೀನಿ. ನೋಡೋಕೆ ಮಾತ್ರ ಸಖತ್ತಾಗಿದೆ. ಜಾಸ್ತಿ ಇದಿರಲಿಲ್ಲ, ಏನಿಲ್ಲ, ಕರೆಕ್ಟಾಗಿ. ಒಂದೊಂದ್ಸತಿ ನೀರು ಜಾಸ್ತಿ ಆಗುತ್ತದೆ, ಒಂದೊಂದ್ಸತಿ ನೀರು ಕಡಿಮೆ ಆಗ್ತದೆ. ಇವತ್ತಂತೂ ಅದೇನೋ ಎಷ್ಟೊಂದು ದಿನ ಆದ್ಮೇಲೆ ಅದಕ್ಕೋ ನೀಟಾಗಿ ಸಖತ್ತಾಗಿ ಬಂದಿತ್ತು. ಈ ಸತಿ ಸಮಗಿನ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೆ ಚಿಕನ್ನು. ಸೊ ಸಖತ್ತಾಗಿ ಬಂದು ರೆಡಿಯಾಗಿದೆ. ಬಿರಿಯಾನಿ ಮತ್ತು ಕಬಾಬ್ ಮಾಡಿದ್ದೀನಿ. ಎಷ್ಟೊಂದು ದಿನ ಆದ್ಮೇಲೆ ಮಾಡಿದ್ದು. ಸೊ ಇದನ್ನು ಟೇಸ್ಟ್ ಮಾಡಿ ಹೆಂಗೆ ಬಂದೈತೆ ಏನು ಅಂತ ನೋಡೋಣ. ಸೊ ಮುದ್ದೆ ಆಗಿಲ್ಲ, ಏನಿಲ್ಲ, ಪರ್ಫೆಕ್ಟಾಗಿ ಬಂದೈತೆ, ಸಖತ್ತಾಗಿ ಬಂದೈತೆ. ಎಷ್ಟೊಂದು ದಿನ ಆಗಿದ್ದು. ಸೊ ಈಗ ಹೋಗಿ ಟೇಸ್ಟ್ ಮಾಡಿ ಏನು ಕತೆ ಅಂತ ಹೇಳ್ತೀನಿ ಈಗ. ಸೊ ಬನ್ನಿ, ವೀಡಿಯೋನ ಹಂಗೆ ಕಂಟಿನ್ಯೂ ಮಾಡೋಣ.
ಸೊ ಗೈಸ್ ಏನು ಎಲ್ಲ ಕೆಲಸ ಮುಗಿಸಿ ಸೊ ನಾನು ಆವಾಗಲೇ ನಿಮಗೆ ತೋರ್ಸಕ್ಕೆ ಹಾಕೊಂಡಿದ್ದು ಪ್ಲೇಟಲ್ಲೇ ಹಾಕ್ಕೊಂಡು ಕೂತಿದ್ದೀನಿ. ನಿಜ ಮಾತ್ರ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತೈತೆ. ಇಷ್ಟೊಂದು ದಿನ ಆಗಿದ್ದಕ್ಕೂ ಈ ಥರ ಬಿರಿಯಾನಿ ತಿಂದಿರಲಿಲ್ಲ. ಒಂದು ಮುಸ್ಲಿಮ್ ಶೈಲಿ ಬಿರಿಯಾನಿ ತಿಂದಿದ್ದೆ ಅಷ್ಟೇ. ಮನೇಲೇ ಮಾಡ್ಕೊಂಡು ತಿಂದು ಎಷ್ಟೊಂದು ದಿನ ಆಗೋಗಿತ್ತು. ಎಷ್ಟೊಂದು ದಿನ ಅಂದರೆ ವರ್ಷಗಟ್ಟಲೆ ಏನಲ್ಲ. ನಮಗೆ ನಾನ್ ವೆಜ್ ತಿನ್ನೋರಿಗೆ ಒಂದು ವಾರನೂ ಇರೋಕ್ಕಾಗಲ್ಲ ಅಂಥದ್ದು. ಒಂದು ತಿಂಗಳು ಮೇಲೆ ಒಂದು ಎಷ್ಟೋ ದಿನ ಆಗೋಗೈತೆ. ಎಕ್ಸಾಮ್ಗೆ ಅಂದ್ಬಿಟ್ಟು ಕಾಯಿ ಕಟ್ಟಿದ್ದಿದ್ದೆ, ಅದ್ರದ್ದು ಒಂದು ವ್ಲಾಗ್ ಮಾಡಿ ಹಾಕಿದ್ದೆ ಆಂಜನೇಯಂದು. ಸೊ ಹಂಗಾಗಿ ತಿಂದಿರಲಿಲ್ಲ. ಊರಿಗೆ ಹೋದಾಗ ನಾನ್ ವೆಜ್ ತಿಂದಿದ್ದು ಮೊನ್ನೆ ನಮ್ಮ ತಾತನ ತಿಥಿಗೆ ಹೋದಾಗ. ಬಿರಿಯಾನಿ ಏನು ತಿಂದಿಲ್ಲ. ನಮ್ಮ ನಾನ್ ವೆಜ್ ಪ್ರಿಯರಿಗೆ ಕಬಾಬು, ಬಿರಿಯಾನಿ, ನಾಟಿ ಕೋಳಿ ಸಾರು, ಸೊ ಆ ಥರ ಅಂದರೆ ಸಖತ್ ಇಷ್ಟ. ಸೊ ನಾನ್ ವೆಜ್ ಇಷ್ಟ ಇಲ್ಲ. ಯಾರು ಪುಲ್ಚಾರ್ ನೋಡ್ತಿದ್ದೀರೋ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಈ ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಇಲ್ಲಾಂದರೆ ಸೊ ನಮ್ಮ ಅಂಥವಕ್ಕೆ ಬೇಕೇ ಬೇಕು ಇವು. ಕಾಯೋಕ್ಕಾಗ್ತಿಲ್ಲ ನನಗೆ ಇದ್ರ ಮುಂದೆ ಕೂತ್ಕೊಂಡು. ಬೇಗ ಬೇಗ ತಿಂದ್ಬಿಡೋಣ. ಕಬಾಬ್ ಆವಾಗಲೇ ತಿಂದಿದ್ದೀನಿ, ಟೇಸ್ಟ್ ಮಾಡಿದ್ದೀನಿ. ಕಬಾಬ್ಗಿನ್ನ ಬಿರಿಯಾನಿ ಈಗ ತಿನ್ನೋಣ ನೆಮ್ಮದಿಗೆ. ಸೊ ಗೈಸ್ ಕಾಣಿಸ್ತಾಯ್ತಾ? ಕಾಣಿಸಿಲ್ಲ ಅಂದರು. ಇವತ್ತೇನು ಸೀದಿಲ್ಲ ಜಾಸ್ತಿ, ಉದುರಾಗಿ ಸಖತ್ತಾಗಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಗುರು. ವೀಡಿಯೋಗೋಸ್ಕರ ನಾಟಕ ಎಲ್ಲ ಮಾಡಲ್ಲ ನಾನು. ನಮಗೆ ಸಖತ್ತಾಗಿದ್ರೇ ನನಗೆ ಇನ್ನೇನೂ ಬೇಡ. ಈ ಥರ ಒಳ್ಳೆ ರುಚಿಯಾಗಿ ಊಟ ಕೊಟ್ಬಿಟ್ರೆ ಸಾಕು. ಒಳ್ಳೆ ಸ್ಪೈಸು, ಖಾರ ಇದ್ರೇ ಮಜಾ ನಾನ್ ವೆಜ್ಗೆ. ಓಕೆ, ನೆಮ್ಮದಿಗೆ ತಿಂತೀನಿ. ಇನ್ನು ಮುಂದೆ ವೀಡಿಯೋಸ್ಗಳು ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಫ್ಯಾಮಿಲಿ ವ್ಲಾಗ್ಸ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಏನೇನು ಅನಿಸ್ತದೋ ಅದೆಲ್ಲ ಮಾಡಾಕ್ತೀನಿ ನಾನು. ಇಂಥದ್ದೇ ಮಾಡಬೇಕು ಅಂಥದ್ದೇ ಮಾಡಬೇಕು ಅಂತೇನಿಲ್ಲ. ನನಗೇನು ಅನಿಸ್ತದೋ ಅದನ್ನೇ ಮಾಡೋದು. ನನಗೆ ಇಷ್ಟು ದಿನ ಆಯಿತು, ಒಂದು 3-3.5 ತಿಂಗಳು. ಸೊ ಯಾವುದೂ ವೀಡಿಯೋಸ್ ಹಾಕಿಲ್ಲ. ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ಮುಂಚೆ ಯಾವ ರೀತಿ ಸಪೋರ್ಟ್ ಕೊಡ್ತೀನಿ ಸಾಕು, ಅದೇ ಥರ ಕೊಡಿ. ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಹೋಗಲ್ಲ ನಾನು. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ನಿಮ್ಮ ಮನೆ ಭಾನುವಾರ ಹೇಗಿತ್ತು? ನಾನ್ ವೆಜ್ ತಿಂದ್ರಾ ಇಲ್ಲ ವೆಜ್ಜಾ ಗೊತ್ತಿಲ್ಲ. ಏನು ತಿಂದ್ರಿ, ಏನು ಕತೆ? ನಿಮ್ಗೆ ಏನಾದರೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಏನಾದರೂ ಆಸೆ ಇದೆಯಾ ನನ್ನ ಕೈಯಲ್ಲಿ ಮಾಡಿ ಅಂತ ಕೇಳ್ಕೊತೀನಿ. ಕಮೆಂಟ್ ಮಾಡಿ. ಸೊ ಇನ್ನು ಮುಂದೆ ಪುಟಾಣಿ ವ್ಲಾಗ್ಸ್, ನಮ್ಮ ಸಿಗ್ನೇಚರ್ ಡೈಲಾಗ್ ಪುಟಾಣಿ ವ್ಲಾಗ್ಸು, ಪುಟಾಣಿ ವೀಡಿಯೋಸ್ ಎಲ್ಲ ಬರ್ತಿರ್ತವೆ, ಮಿನಿ ವ್ಲಾಗ್ಸು. ಅದರಲ್ಲೂ ಸಪೋರ್ಟ್ ಮಾಡಿ. ದೊಡ್ಡ ವೀಡಿಯೋ ಮಾಡಿನೂ ಅಪ್ಲೋಡ್ ಮಾಡ್ತೀನಿ ಅಂತ ಕೇಳ್ತಾ, ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಷ್ಟೇ ಕೇಳ್ಕೊಳ್ಳೋದು. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.